ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಒಂದು ಪಾರ್ಸಲ್ ಐತ್ರಿ, ಈಗ ಹೋಗಿ ಪೋಸ್ಟ್ ಮಾಡಿ ಬರಬೇಕು. ಸೊ ಹೊರಟಿದ್ದೀನಿ. ರೂಟೀನ್ ಅಂತೂ ಶುರು ಆಗೈತೆ ನೋಡ್ರಿ. ಸ್ವಲ್ಪ ಮುಖ ಯಾಕೋ ಇದಾದಂಗೆ ಆಗೈತೆ ನೋಡ್ರಿ ಥಂಡಿಗೆ. ಸೊ ಇರಲಿ ಪರವಾಗಿಲ್ಲ. ಮನೆ ಕೆಲಸ ಅದನ್ನೆಲ್ಲ ಮುಗಿಸ್ಕೊಂಡು ಹೋಗಿ ಹಾಕಿ ಬಂದ್ರೆ ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ, ನಡೀತೈತ್ರಿ. ಹಾಗಾಗಿ ಇವಾಗ ಬರೀ ಬ್ಲಾಗನ್ನು ಶುರು ಮಾಡೋಣ. ಕೊನೆವರೆಗೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ. ಸೊ ಹೋಗಿ ಪೋಸ್ಟಿಗೆ ಹಾಕಿ ಬಂದೇನ್ರಿ. ಬಂದು ಒಂಚೂರು ಕುಂತೆ ವಿಡಿಯೋ ಎಡಿಟ್ ಮಾಡಿದೆ, ಇನ್ನೂ ಅಪ್ಲೋಡ್ ಮಾಡಿಲ್ಲ. ಯಾರೋ ಒಬ್ರು ಬಂದ್ರು, ಅವ್ರ ಜೊತೆಗೆ ಟೈಮ್ ಹೋಯ್ತು ನೋಡ್ರಿ. ಅದು ವಿಡಿಯೋ ಮಾಡಂಗೂ ಇರಂಗಿಲ್ಲ, ನಾ ಮಾಡೋ ಕೆಲಸ ಬಿಡಂಗೂ ಇರಂಗಿಲ್ಲ. ಯಾಕಂದ್ರೆ ಎಲ್ಲರನ್ನೂ ವಿಡಿಯೋದಾಗ ತೊಗೋತೀನಿ ಅಂದ್ರೆ ಆಗಂಗಿಲ್ಲ ಫ್ರೆಂಡ್ಸ್. ಒಬ್ಬೊಬ್ರದ್ದು ಅಭಿಪ್ರಾಯ, ಒಬ್ಬೊಬ್ರದ್ದು ಥಿಂಕಿಂಗ್ ಒಂದೊಂದು ಥರ ಇರ್ತೈತಿ. ಹಾಗಾಗಿ ವಿಡಿಯೋ ಮಾಡಕ್ಕೆ ಹೋಗಲಿಲ್ಲ. ಸ್ವಲ್ಪ ಕೂತು ಮಾಡಿ ಬಂದರ ಹತ್ರ ಚೆನ್ನಾಗಿ ಮಾತಾಡಕ್ಕಂದ್ರೂ ತಪ್ಪಾಗುತ್ತಾ. ಯಾಕಂದ್ರೆ ನಮ್ಮವರು ಅಂತಂತಾನೆ ನಮ್ಮ ಮನೆಗೆ ಬಂದಿರ್ತಾರ, ಅವರಿಗೆ ಮಾನ ಮಾಡಿ ಕಳಿಸ್ಲೇಬೇಕು. ಇದು ಬೆಳಗಿಲ್ಲ. ಈಗ ಬ್ಯಾರ ತೊಳಕತ್ತೀವಿ ನೋಡಿ. 3:30 ಆಗೋಗಿತ್ತು ಟೈಮ. ಯಜಮಾನ್ರು ಬಂದು ನಿಂದ್ರಲಿಲ್ಲ, ಹಂಗ ಹೋದ್ರ ಅವರು. ಹಾಗಾಗಿ ಈಗ ಸ್ವಲ್ಪ ಬ್ಯಾರಲ್ ತೊಳೆಯತ್ತಿ ನೋಡ್ರಿ. ಬಿಟ್ರೆ ನಡೆಯಂಗಿಲ್ಲ ಫ್ರೆಂಡ್ಸ್. ಈ ಬ್ಯಾರಲ್ ತಳಗ ಫುಲ್ಲು ಅಂದ್ರೆ ಗಬ್ಬು ವಾಸನೆ, ಗಟರ್ ವಾಸನೆ ಬಂದಾಗ ಚಾಲು ಆಗಿಬಿಡ್ತೀರಿ ಅದು. ಯಾಕಂದ್ರೆ ಒಳಗಣ ಹೋಗಿರ್ತೀವಿ, ಸಾಬೂನ್ ಮಾರಿ ಜಾಕ ಅದೆಲ್ಲ ಮಾಡ್ತೀವಲ್ಲ, ಅದೆಲ್ಲ ಬುರುಗದೆಲ್ಲ ಹೊಲಸಾಗಿ ಬ್ಯಾರಲ್ ತಳಗ ಕುಂತಿರ್ತೈತಿ. ಅಂದ್ರೆ ಪಾಚ್ ಗಡ್ದಂಗ ಸ್ಮೆಲ್ ಬರಕ್ ಚಾಲು ಹೋಗುತ್ತ. ಮತ್ತೆ ಬ್ಯಾರಲ್ಲು ಭಾಳ ಹೊಲಸಾಗಿತ್ರಿ. ಅದಕ್ಕೆ ಸ್ವಲ್ಪ ಆ್ಯಸಿಡ್ ಎಲ್ಲ ಹಾಕಿ ತೊಳೆದಿನ್ರಿ. ಈ ತೊಳೆದಿಟ್ಟ ನೀರು ಬಂದ ತುಂಬಕ್ ಬರುತ್ತೆ. ಅವಾಗಿಂದ ಅವಾಗ ಮಾಡ್ಬೇಕು ಅಂತ ಆಗಂಗಿಲ್ಲ. ಮಾಡಿ ಇಟ್ಟಿನಿ. ಬಚ್ಚಲನ್ನು ತಿಕ್ಕಿನಿ, ಒಗೆನ ಬಚ್ಚಲ ತಿಕ್ಕಿದ್ನ್ಯಾ. ಬ್ಯಾರಲ್ದ ನೀರು ಸ್ವಲ್ಪ ಇದ್ದು ರೀ. ಬೆಳಗ್ಗೆ ತುಂಬಿರಲಿಲ್ಲ, ಯಾಕಂದ್ರೆ ತೊಳೆದ್ರಾಯ್ತು ಅಂತೇಳೇ ನೀರು ತುಂಬಿರಲಿಲ್ಲ. ಉಳಿದು ನೀರು ಒಗೆಣದೆಲ್ಲ ಒಗೆದು ಮಾಡಿ ಇದ್ದು ನೋಡ್ರಿ. ಬಚ್ಚಲದೆಲ್ಲ ತಿಕ್ಕಿದೆ, ಸಂಡಾಸ ಎಲ್ಲ ತಿಕ್ಕಿದೆ. ಬಟ್ ಈ ಬಕೆಟ್ನಾಗ ಒಂದು ಸ್ವಲ್ಪ, ಇದ್ರಾಗ ಒಂದು ಸ್ವಲ್ಪ ತುಂಬಿಟ್ಟಿದೆ ಕಳಿಸಿಲೇನೆ. ನೀರು ಯಾಕೆ ವೇಸ್ಟ್ ಮಾಡ್ಬೇಕಂತೇಳಿ ಈಗ ತೊಳೆದಿ ನೋಡ್ರಿ. ಎಲ್ಲೆಲ್ಲಿ ನೀಟಾಗಿ ಆಸಿಡಾಗಿ ತಿಕ್ಕಿನಿ, ಅಲ್ಲಲ್ಲಿ ಈ ಥರ ಬೆಳಗಾಗೈತಿ. ಅದು ಎಲ್ಲೆಲ್ಲಿ ಇನ್ನೊಂದು ಸ್ವಲ್ಪ ಉದೈತೆ ನೋಡ್ರಿ. ಡೀಪಾಗಿ ಆಗುತ್ತೆ ರೀ ಇದು. ಇದು ಕ್ಯಾಮ್ರಾ ಮಂಜು ಬಂದು ಬರುತ್ತೆ ನೋಡ್ರಿ. ಹಿಂಗತ್ತೆ ಆಗೈತೆ ರೀ. ಸಾಕು. ಮತ್ತು ನಾಳೆ ನೋಡ್ತೀನಿ. ಕೆಳಗಡೆಲ್ದು ಫುಲ್ ಡೀಪ್ ಕ್ಲೀನ್ ಆಗೈತಿ, ಸಾಕು. ಸೊ ನೋಡ್ರಿ, ಅದ್ರ ತಳಗಷ್ಟೆಲ್ಲ ತಲೆ ಸ್ನಾನ ಮಾಡಿದ್ದು ಕೂದಲಾಗಿದ್ಲೆಲ್ಲ ಹೆಂಗಿದಾಗಿರ್ತಾವೆ, ಅದನ್ನೆಲ್ಲ ಅಷ್ಟು ತೆಗೆದೆ. ಈಗ ಸಮಾಧಾನ ಆಯ್ತು ನೋಡ್ರಿ. ನೀರು ಬಂದುಬಿಟ್ಟೇನು, ಪೈಪ್ ಇಲ್ಲೇ ಇದ್ರಿ, ಹಚ್ಚಿ ತುಂಬಾಕ ಇಟ್ರಾಯ್ತು. ಒಂದು ಸ್ವಲ್ಪ ಮುಕ್ಕೋಬೇಕಂತ ಅಂದ್ಕೊಂಡೆ. ಲಗೂಟ ನೀರು ಬಂದ್ಬಿಟ್ಟು ಇವತ್ತು. ನೀರು ಬಂದ್ರಂತೂ ನಿದ್ದೆನೇ ಬರೋಂಗಿಲ್ಲ ಫ್ರೆಂಡ್ಸ್. ಯಾಕಂದ್ರೆ ಬಾಂಡೆಗಳು ಇದ್ದು ನೋಡ್ರಿ, ಇಲ್ಲಿ ಅಷ್ಟು ಬಾಂಡೆಗಳು ತಿಕ್ಕೀನಿ. ಲಾಸ್ಟ್ ವಿಡಿಯೋದಾಗ ಹೇಳಿದೆ ಇಷ್ಟು ಬಾಂಡೆ ಅದಾವ ಅಂತೇಳಿ. ನೀರು ಬಂದ ಬಾಂಡೆ ತಿಕ್ಕಿರೋ ಒಂದು ಕ್ಲೀನಾಗಿ ಆಗಿಬಿಡ್ತಾವೆ. ಹಿಂದಿಂದು ಇಷ್ಟಿಷ್ಟು ನೀರಿನಾಗ ಮಾಡ್ಕೊಂಡು ಕುಂದ್ರೆ ಆಗೋದೇನೂ ಇಲ್ಲ. ಈಗ ಒಂದು ಸ್ವಲ್ಪ ಬಿಸಿಲಿಗೆ ಅದೆಲ್ಲ ಹೋಗ್ತಾ ಬರ್ತಾ ಕೆಲಸಗಳು ನಡೆದಾವೆ ನೋಡ್ರಿ. ಮೇಲೆ ಕೆಂಪದಂಗೆ ಆಗ್ಬಿಟ್ಟೈತಿ. ಮನ್ಯಾಗ ಹೆಣ್ಮಕ್ಳು ಮಾಡ್ತೀವಂತಂದ್ರೆ ಹೊರಗಡೆ ಹೋಗಿ ಕೆಲಸ ಗಂಡ್ಮಕ್ಳು ಮಾಡಿ ಬಂದ್ರೆ ಆರಾಮ ಅನಿಸ್ತದ್ರಿ. ನಾನು ಮನ್ಯಾಗ ಆರ್ಡ್ರ್ ತೊಗೊಂಡು ಎಲ್ಲ ಪ್ಯಾಕ್ ಮಾಡಿ ರೆಡಿ ಮಾಡಿ ಇಟ್ಟನೆ ಅಂದ್ರೆ ಯಜಮಾನ್ರು ಕೆಲ್ಸಿಗೆ ಹೋಗ್ತಾ ಹಾಕಿ ಬಂದುಬಿಟ್ರಪ್ಪ ಅಂತಂದ್ರೆ ನನಗೂ ಸ್ವಲ್ಪ, ಅವ್ರಿಗೂ ಹೋಗ್ತಾ ಹಾಕೋಗ್ಬಿಡ್ತಾರೆ. ನನಗೂ ಅದೊಂದು ಕೆಲಸ ಕಡಿಮೆ ಅಂತ ಅನ್ನಿಸ್ತದೆ. ಮನ್ಯಾಗ ಆರಾಮ್ಸೆ ಮಾಡ್ಕೋಬೇಕು ಅನ್ನಂಗಾಗುತ್ತೆ. ಮನೇದು ಮಾಡಿ ಮಕ್ಕಳನ್ನ ಕಳಿಸಿ ಆಮೇಲೆ ಅಲ್ಲಿಗೆ ಹೋಗಿ ಬಂದು ಮನೆಗೆ ಬಂದು ಒಂದು ಸ್ವಲ್ಪ ಮುಖಬೇಕನ್ನೋದ್ರಾಗ ನೋಡ್ರಿ. ಈಗ ನೀರು ಬಂದು ಮತ್ತು ಯಜಮಾನ್ರು ಬಂದು ಹೋಗೋಷ್ಟೊತ್ತಿಗೆ 3:30-4 ಗಂಟೆ ಆಗಿಬಿಡ್ತೈತೆ ಒಮ್ಮೊಮ್ಮೆ. ಈಗ 4:30, 3:30, 3:45 ನೀರು ಬಂದವು. ನೀರೆಲ್ಲ ಇರೋ ತನಕ ಹಿಂಗೆ ಕೆಲಸ ಮಾಡ್ಕೋತೀನಿ ನೋಡ್ರಿ. ಕೆಲಸ ಅಂತ ಆಗ್ಯದ. ಬಾಂಡೆ ತಿಕ್ಕೋದು, ಸಿಂಕ ಈಗ ಇಷ್ಟು ಖಾಲಿ ಸಿಂಕ್ ಎನಿ ಟೈಮ್ ಇರ್ಬೇಕು ನೋಡ್ರಿ. ಬಟ್ ಅದು ಸಾಧ್ಯ ಆಗಂಗಿಲ್ಲ. ಯಾಕಂದ್ರೆ ಇದು ಅಕ್ಷಯ ಪಾತ್ರೆ ಇದ್ದಂಗೆ ಅಡುಗೆ ಮನೆಯೊಳಗೆ ಹೆಣ್ಮಕ್ಳಿಗೆ
ಸಿಂಕ್ ಅಂತಂದ್ರೆ ಅಕ್ಷಯ ಪಾತ್ರೆ ಇದ್ದಂಗೆ ನಮಗೆ. ಇವೆರಡು ಬಾಟ್ಲಿ ತುಂಬಿಟ್ಟಿನಿ ರೀ, ಕುಡಿಯೋ ನೀರು. ಅದಕ್ಕೆ ಅಕ್ಕಿ ತೊಳೆಯೋಕೆ ಮಾಡೋಕೆ ಬರ್ತಾವಂತೇಳಿ ಅಡುಗೆ ಮನೆ ಕೆಲಸ ನೀಟಾಗಿ ಆಗೈತಿ. ಇನ್ನೇನು ಒಂಚೂರು ಏನಾದರೂ ಮಾಡಬೇಕು, ಒಂದು ಸ್ವಲ್ಪ ಅವ್ರದ್ದು ಲಾಗ್ಗಳು ನೋಡಿ ಟೈಮ್ ಪಾಸ್ ಮಾಡ್ಬೇಕು ಅನ್ನೋಷ್ಟೊತ್ತಿಗೆ ಮಕ್ಕಳು ಬಂದುಬಿಡ್ತಾರೆ. ಹಾಂ ಅವ್ರಿಗೆ ಏನಾರ ಸ್ವಲ್ಪ ಮಾಡಿಕೊಡು, ತಿನ್ನು, ಚಹಾ ಕುಡಿ, ದೀಪ ಹಚ್ಚು, ಅಭ್ಯಾಸ ತಗೋ, ಅಡುಗೆ ಮಾಡು, ಊಟ ಮಾಡು, ಎಡಿಟ್ ಮಾಡು, ಲಾಗ್ ಮಾಡು. ಯಪ್ಪ ನೀರದು ಬ್ಯಾರೆಲ್ಲ ತುಂಬಿಟ್ಟು ನೋಡ್ರಿ, ತೊಳೆದಿದ್ನೆಲ್ಲ ನೋಡ್ರಿ. ಸ್ವಲ್ಪ ಯಜಮಾನ್ರು ಬಾರಾಗ ತಿಕ್ಕೊಡಂದ್ರೆ ಅವ್ರಿಗೆ ಆಗೋದೇ ಇಲ್ಲರಿ, ಅವ್ರಿಗೆ ಅಂತ ಕೆಲಸ ಎಲ್ಲ ಹೇಳ್ಬೇಡ್ರಿ ಅವ್ರಿಗೆ. ಹಾಗಾಗಿ ನನಗೆ ಬಿಡುಗಡೆ ಇರೋಂಗಿಲ್ಲ. ಯಾವಾಗಾದರೂ ಅವ್ರು ನೆಚ್ಚಿ ಕುಂತೀನಿ ಅಂದ್ರೆ ಆಗಂಗಿಲ್ಲ. ಅದಕ್ಕೆ ನನ್ನ ಮಾಡ್ಕೋತೀನಿ ರೀ. ಹೊಟ್ಟು ನೋಡ್ರಿ ತಲೆಗೆ ಎಷ್ಟು ತೆಗೀತಿ ನೋಡ್ರಿ, ಸಿಕ್ಕಾಪಟ್ಟೆ ಹೊಟ್ಟೆಗೈತಿ ಈ ಥಂಡಿಗೆ. ಯಪ್ಪ ಫ್ರೆಂಡ್ಸ, ಇವಾಗ ನೋಡ್ರಿ ಭಾಳ ಖುಷಿ ಆಗಕತ್ತದ ನನಗಂತೂ ಕೂಡ. ಅದು ಖುಷಿ ಯಾಕಾಗ್ಯದ ಅಂತೇಳಿ ನಿಮ್ಗೆ ಕಾಣಿಸ್ತಾ ಇತ್ತೋ ಇಲ್ಲ ಗೊತ್ತಿಲ್ಲ, ಬಟ್ ನಿಮ್ಗೆ ನೀಟಾಗಿ ನಾನು ಹೇಳ್ತೀನಂತ. ಹಾಗೇನೆ ನಿಮ್ಗೆ ಕೊಲ್ಲಾಪುರ ಸಾಸ್ ನೋಡ್ರಿ. ಸೊ ಒಬ್ರು ಸಿಸ್ಟರ್, ಅವರು ಜಾಬ್ ಮಾಡ್ತಾರ, ಬೆಂಗಳೂರಿನೊಳಗೆ ಇರ್ತಾರ. ಅವ್ರು ಆರ್ಡರ್ ಮಾಡ್ಯಾರ. ನಿಮ್ಗೆ ಈ ಬ್ಲಾಗ್ದಾಗ ತೋರಿಸಿನೋ ಇದಕ್ಕಿಂತ ಹಿಂದಿನ ಬ್ಲಾಗ್ನಾಗ ತೋರಿಸಿನೋ ಗೊತ್ತಿಲ್ಲ. ಸೊ ಓಪನ್ ಮಾಡಿ ಇಟ್ಟಿದ್ದೆ, ನೋಡಿರ್ಬೋದು ನೀವು ವಿಡಿಯೋದಾಗ ತೋರಿಸಿ. ನಾನು ಕೆಲಸ ಮಾಡ್ತಾ ಮಾಡ್ತಾ ಇದೊಂದು ಕೆಲಸ ನೋಡ್ರಿ. ನಮ್ಗೆ ಮುದ್ದಾದಾಗ ಒಬ್ರು ಸಿಸ್ಟರು ಪಾಪ ಅವ್ರು ಭಾಳ ಹೇಳಿದ್ರು, ಅವ್ರಿಗೋಸ್ಕರ ಅಂತೇಳಿ ನಾನು ತೊಗೊಂಡು ಬಂದು ಕೊಡಕ್ಕೆ ಶುರು ಮಾಡಿದೆ. ಅದು ನನಗೆ ಒಳ್ಳೆಯ ಒಂದು ಹಾದಿಯೊಳಗೆ ಹೊಂಟೈತಿ. 100 ಸಿಕ್ಕರೂ ಕೂಡ ನನಗೆ ಭಾಳ ಖುಷಿ ಐತಿ. ಯಾಕಂದ್ರೆ ನಾನು ಕಷ್ಟದಿಂದ ಗಳಿಸ್ತೀನಿ, ಶ್ರಮಪಟ್ಟು ದುಡಿಯಕತ್ತೀನಿ. ನನಗೆ ಆ 100 ರೂಪಾಯಿ 1000ಕ್ಕಿಂತ ಹೆಚ್ಚಿಗೆ ಬೆಲೆ ಬಾಳ್ತೈತಿ. ಕಷ್ಟಪಟ್ಟು ದುಡ್ದೀನಿ, ಅದು ಎಲ್ಲಿ ವೇಸ್ಟ್ ಆಗಂಗಿಲ್ಲ. ಅದು ಯಾವುದಾದ್ರೂ ಒಂದು ಒಳ್ಳೆ ಕೆಲ್ಸಕ್ಕೆ, ಒಂದು ಒಳ್ಳೆ ನಂದು ಉಳಿತಾಯದ ಒಂದು ಹಂತ ಏನೈತೆ ನೋಡ್ರಿ, ಅದನ್ನು ಮೇಲ್ಮಟ್ಟಕ್ಕೆ ಕರ್ಕೊಂಡು ಹೋಗೋದಕ್ಕೆ ಹೆಲ್ಪ್ ಮಾಡ್ತದ ಅನ್ನೋಕೆ ಖುಷಿ ಅಂತ ಅನಿಸ್ತದ. ಸೊ ನಿಮ್ಗೆ ತೋರಿಸ್ತೀನಿ. ಇದು ನಿಮ್ಗೆ ಅಡ್ಜಸ್ಟೇಬಲ್ ಇರ್ತೈತಿ. ನೀವು 28 ಇಂಚ್ ಆದರೂ ಕೂಡ ಮಾಡ್ಕೋಬೋದು, ಇಲ್ಲ 30 ಇಂಚ್ ಆದರೂ ಕೂಡ. ನೋಡ್ರಿ ನೀವು ಹೆಂಗೆ ಮಾಡ್ಕೋತೀರಿ ಹಂಗೆ ಇಷ್ಟು ಮ್ಯಾಗತ್ತೆ ಹಾಕೊಂಡ್ರು ಕೂಡ ಬರ್ತೈತಿ. ಸ್ವಲ್ಪ ಹೈಟ್ ಕಡಿಮೆ ಇದ್ದವರಿಗೆ, ನಾವು ಒಂಚೂರು ಹೈಟ್ ಅದೀವಿ, ನಮ್ಗೆ ಸ್ವಲ್ಪ ಲೆಂತಿ ಬೇಕಂದ್ರೂ ಕೂಡ ನಿಮ್ಗೆ ಅಡ್ಜಸ್ಟೇಬಲ್ ಇರ್ತೈತಿ. ಯಾರಿಗೆ ಬೇಕಾ, ನೀವು ಎಲ್ಲಾರ ಶೋರೂಮ್ಗಳೊಳಗೆ ಹೋದ್ರೆ ಹೇಳ್ದಷ್ಟು ರೊಕ್ಕ ಕೊಟ್ಟು ತೊಗೊಂಡು ಬರೋದಕ್ಕಿಂತ ನಮ್ಮಂತ ಹೆಣ್ಮಕ್ಳ ಹತ್ರ ಮನ್ಯಾಗ ಕುತ್ಕೊಂಡು ಏನು ಮಾಡ್ತಿರ್ತೀವಿ ನೋಡ್ರಿ, ನಮ್ಮಂತರ ಬೆಲೆಗೆ ತೊಗೊಂಡ್ರೆ ನಮಗೂ ಹೆಲ್ಪ್ ಆಗ್ತದೆ, ನಿಮಗೂ ಕಡಿಮೆ ರೇಟ್ ನೋಡಿ ಸಿಗ್ತದೆ. ನೋಡ್ರಿ ಇದು ಈ ಥರನೂ ಕೂಡ ಲೆಂತ್ ಬರ್ತೈತಿ. ನಿಮ್ಗೆ ಇನ್ನೊಂದು ಸ್ವಲ್ಪ ಉದ್ದ ಬೇಕಂದ್ರೂ ಕೂಡ ನಿಮ್ಗೆ ಅಡ್ಜಸ್ಟಬಲ್ ಇರ್ತೈತಿ. ನೀವು ಆರಾಮ್ಸಿರಿ ನೋಡ್ರಿ ಈ ಥರ ಉದ್ದು ಮಾಡ್ಕೋಬಹುದು. ಉದ್ದು ಮಾಡ್ಕೊಂಡ್ರೆ ನಿಮ್ಗೆ ನೀಟಾಗಿ ಕಾಣಿಸ್ತೈತಿ. ಸ್ವಲ್ಪ ಹೈಟ್ ಇದ್ದರಿಗಿನೂ 30 ಇಂಚಿನವರೆಗೂ ಕೂಡ. ಈಗ ನನ್ನ ತಾಳೆ ಸರ 28 ಇಂಚ್ ಐತಿ ನೋಡ್ರಿ. ನನ್ನ ತಾಳೆ ಸರ ಇಲ್ಲೇ ಐತಿ. ತಾಳೆ ಸರಕ್ಕಿನ ಮತ್ತೆ 2 ಇಂಚ ಇದನ್ನ ಲೆಂತ್ ಕೂಡ ನಾವು ಮಾಡ್ಕೋಬಹುದು. ಇಲ್ಲ ಬ್ಯಾಡ ಅಂತಂದ್ರೆ ನೀವು ಈ ತರ ಅಡ್ಜಸ್ಟೇಬಲ್ ನೋಡ್ರಿ, ಈ ತರ ಅಡ್ಜಸ್ಟೇಬಲ್ ಕೂಡ ಮಾಡ್ಕೋಬಹುದು. ನೋಡ್ರಿ ಇದು 3 ಸ್ಟೆಪ್. ತಾಳೆ ಸರ, ಶಾರ್ಟ್ ತಾಳಿ, ನಂದು ಶಾರ್ಟ್ ತಾಳಿ ಐತಿ, ಅದ್ರ ಜೊತೆಗೆ ನೋಡ್ರಿ ಇದು, ಮತ್ತು ಅದ್ರ ಕೆಳಗಡೆ ಮತ್ತೆ ಇದು ಲಾಂಗ್ ತಾಳಿ. ಸೊ ನಿಮ್ಗೆ ಕರಿಮಣಿ ಇತ್ತಂದ್ರೂ ಕೂಡ ನೀವು ನೀಟಾಗಿ ಇದನ್ನ ಒಂದೇ ಹಾಕೊಂಡ್ರು ಕೂಡ ನಿಮ್ಗೆ ಚೆನ್ನಾಗಿ ಕಾಣಿಸ್ತೈತಿ. ನೋಡ್ರಿ 28 ಇಂಚು, 26 ಇಂಚು, 24 ಇಂಚು ನಿಮ್ಗೆ ಹೆಂಗೆ ಅನ್ಸುತ್ತೆ. ಇದು ಒಂದು ಹಾರ ಹಾಕೊಂಡ್ಬಿಟ್ರೆ ಸಾಕು, ನಿಮ್ಗೆ ಯಾವುದೇ ಒಡವೆ ಬೇಡ. ಟ್ರೆಡಿಷನಲ್ಗೆ ವೇರ್ ಮಾಡೋರಿಗೆ ಸೂಪರಾಗಿ ಕಾಣಿಸ್ತೈತಿ. ಒಳಕಲ್ ಪೂಜೆ ಇರ್ತೈತಿ, ಮದುವೆ ಫಂಕ್ಷನ್ ಇದ್ದಾಗ, ಅರ್ಶಿನ ಶಾಸ್ತ್ರ ಈ ಥರದ್ದೆಲ್ಲ ಮಾಡ್ತಾ ಇರ್ತಿರಲ್ಲ, ಅಂಥ ಟೈಮ್ದಾಗ ಈ ಥರದ್ದು ವೇರ್ ಮಾಡಿದ್ರಂದ್ರೂ ಸಖತ್ತಾಗಿರ್ತೈತಿ. ಮತ್ತು ಏನಂತ ಹೇಳ್ತೀರಿ, ಎಲ್ಲರೊಳಗ ನೀವೇ ಹೈಲೈಟಾಗಿ ಕಾಣ್ಬೋದು ನೋಡ್ರಿ. ಎಷ್ಟು ಮಸ್ತ್ ಐತಿ. ಮತ್ತು ಇದು 10 ವರ್ಷ ಆರಾಮಾದ್ರೂ ಯೂಸ್ ಮಾಡ್ಬೋದ್ರಿ ಮೇಡಮ್ ಅಂತಕ್ಕೆ ಸಂಗಡಿಗೆ ಹೇಳ್ಯಾರ. ಅವ್ರು 10 ವರ್ಷ ಹೇಳಿದ್ರಂದ್ರೆ ನಾನು ನಿಮ್ಗೆ 5 ವರ್ಷನೇ ಹೇಳ್ತೀನಿ. ಹೌದಿಲ್ರಿ, ಅಂಗಡಿನವ್ರಿಗೆ ಕಾನ್ಫಿಡೆಂಟ್ ಇರ್ತೈತಿ 10 ವರ್ಷ ಹೇಳ್ತಾರ. ನಾವು ಅದ್ರ ಅರ್ಧ ಹೇಳಿದ್ರೆ ತೊಗೊಂಡವ್ರಿಗೆ ಅದಕ್ಕಿಂತ ಹೆಚ್ಚಿಗೆ ಯೂಸ್ ಆಗ್ಬಿಡುತ್ತಲ್ಲ, ಖುಷಿ ಆಕ್ಕಾರ. ಇದನ್ನೀಗ ಆಲ್ರೆಡಿ ಆರ್ಡ್ರ್ ಮಾಡಿದ್ದಾರ್ರಿ ಒಬ್ರು ಸಿಸ್ಟರ. ಈಗ ಇದನ್ನು ನಾನು ಪ್ಯಾಕ್ ಮಾಡ್ತೀನಿ. ಓಕೆ, ಇದನ್ನು ಪ್ಯಾಕ್ ಮಾಡಿ ಸಿಗ್ತೀನಿ.
ನೋಡ್ರಿ ಸದ್ಯಕ್ಕೆ ಪ್ಯಾಕಿಂಗ್ ಅಂತೂ ಮಾಡಿದ್ದು ಆಯಿತು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಮೈ ಯೂಟ್ಯೂಬ್ ಫ್ಯಾಮಿಲಿ ಅಂತ ಭಾಳ ಹೆಮ್ಮೆಯಿಂದ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ ನೋಡ್ರಿ. ಯಾಕಂದ್ರೆ ಎಷ್ಟೆಷ್ಟು ದೊಡ್ಡ ದೊಡ್ಡ ಅಂಗಡಿಗಳೆಲ್ಲ ಇರ್ತಾವೆ, ದೊಡ್ಡ ದೊಡ್ಡ ಊರಿನೊಳಗೆ ಇರ್ತೀರಿ, ನಿಮ್ಗೆ ಹೋಗಿ ತೊಗೊಂಡ್ಬಂದ್ರೆ ಭಾಳ ದೊಡ್ಡ ಮಾತೇನು ಇರಂಗಿಲ್ಲ. ಆದರೆ ನಮ್ಮಂಥವ್ರು ಮನೆ ಕೂತ್ಕೊಂಡು ಮಾಡೋರಿಗೂ ಕೂಡ ಇವ್ರು ಬಲ್ಲೆಗೆ ತೊಗೊಂಡ್ರೆ ಇವ್ರಿಗೆ ಹೆಲ್ಪ್ ಆಗುತ್ತೆ ಅನ್ನೋ ಒಂದು ಹಿತದೃಷ್ಟಿಯಿಂದ ನಮ್ಮ ಹತ್ರ ನೀವು ತೊಗೊತೀರಿ. ಅದು ನಮಗೊಂದು ಹೆಲ್ಪ್ ಆಗುತ್ತೆ. ಇದಕ್ಕೆ ನಾನು ಎಲ್ಲರಿಗೂ ಥ್ಯಾಂಕ್ಸ್ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಈಗ ಯೂಟ್ಯೂಬ್ದಾಗ ದೊಡ್ಡ ದೊಡ್ಡ ಏನಂತೀರಿ ಯೂಟ್ಯೂಬ್ ಚಾನಲ್ದೊಳಗೂ ಕೂಡ ಇವಾಗ ಸಾಕಷ್ಟು ಸೀರೆಗಳು, ಒಡವೆಗಳು ಈ ಥರ ಎಲ್ಲ ಸೇಲ್ ಮಾಡ್ತಿರ್ತಾರೆ. ಬಟ್ ನಮ್ಮ ಹತ್ರನೂ ಕೂಡ ತೊಗೊತಾರಂದ್ರೆ ನನಗೂ ಅದು ಹೆಮ್ಮೆ ಅಂತ ಅನ್ನಿಸ್ತದ. ನಾನು ದೊಡ್ಡದು ಸಣ್ಣದು ಅಂತ ಕಂಪೇರ್ ಮಾಡೋಕ್ಕೆ ಇಷ್ಟಪಡಲ್ಲ. ಬಟ್ ಒಂದು ಮಾತಿಗೆ ಬಂತಂದ್ರೆ ಹೇಳಬೇಕಾಗುತ್ತಾ, ಎಷ್ಟೆಷ್ಟೋ ಬಂಡಲ್ ದೊಡ್ಡ ದೊಡ್ಡ ರೂಮ್ಗಳು, ದೊಡ್ಡ ದೊಡ್ಡ ಗುಡಾಮ್ದೊಳಗೆ ಬಟ್ಟೆ ಎಲ್ಲ ತರಿಸಿ ಮಾಡಿ ಖರೀದಿ ಮಾಡ್ತಿರ್ತಾರೆ. ಅಂಥದ್ರೊಳಗೆ ನಾನು ಪುಟ್ಟದಾಗಿ ಒಂದು ಸಣ್ಣ ಸೆಲ್ಫ್ನಾಗ ಇಟ್ಕೊಂಡು ಸೀರೆ ವ್ಯಾಪಾರ ಮಾಡತ್ತೀನಿ. ಪುಟಾಣಿ ಒಂದು ಇನ್ವೆಸ್ಟ್ ಮಾಡಿ ಈ ಥರದ್ದು ಮಂಗಳಸೂತ್ರಗಳನ್ನ ತರಿಸಿ ಮಾರಾಕತ್ತೀನಿ. ಬಂದು ಎಲ್ಲ ಲಘು ಲಘು ಸೇಲ್ ಆಗಕತ್ತಾವ ನೋಡ್ರಿ. ಈಗ ಮದ್ವೆ ಸೀಸನ್ ಬಂದು ನಿಮ್ಗೆ ಮಂಗಳಸೂತ್ರ ಬೇಕಾ, ಶಾರ್ಟ್ ತಾಳಿ ಬೇಕಾ, ಲಾಂಗ್ ತಾಳಿ ಬೇಕಾ, ನಿಮ್ಗೆ ಕೊಲ್ಲಾಪುರ ಸಾಜ ಮತ್ತು ತಾಳಿ ಸಾಮಾನು ಅಂತೇಳಿ ಕರೀತಾರ, ಅದು ಬೇಕಾ, ನಮ್ಗೆ ಖಂಡಿತ ಕೂಡ ಹೇಳ್ರಿ, ನಾನು ನಿಮ್ಗೆ ಕಳಿಸ್ತೀನಿ. ಹೊರಗಡೆ ನಿಮ್ಗೆ ತುಂಬ ದುಬಾರಿ ರೇಟ್ನಲ್ಲಿ ಸಿಗ್ತಾವ. ನನ್ನ ಹತ್ರ 100 ರೂಪಾಯಿ ಸಿಕ್ಕರು, 200 ರೂಪಾಯಿ ಸಿಕ್ಕರು, 150 ರೂಪಾಯಿ ಸಿಕ್ಕರು ನಾನು ಕೊಟ್ಟು ಬಿಡ್ತೀನಿ. ಯಾಕಂದ್ರೆ ನನಗೆ ಅದೇ ದೊಡ್ಡ ಖುಷಿ ಅಂತ ಅನಿಸ್ತದ. ಯಾವುದಾದ್ರೂ ಒಂದು ಸೀರೆ ಆದರೆ ವ್ಯಾಪಾರ ಆಗಲಿ, ತಾಳಿ ಸರ ಆದ್ರೂ ವ್ಯಾಪಾರ ಆಗಲಿ, ಇಲ್ಲ ಈ ಥರ ಕೊಲ್ಲಾಪುರ ಸಹಜ ಆದ್ರೂ ಕೂಡ ವ್ಯಾಪಾರ ಆಗಲಿ, ಎದ್ರಾಗರ ಆಗಲಕ್ಕ ನಂಗೆ ದಿನಕ್ಕೆ 100-200 ರೂಪಾಯಿ ನನಗೊಂದು ಉತ್ಪನ್ನ ಬಂತಪ್ಪ ಅಂದ್ರೆ ನನಗೆ ಅದರಷ್ಟು ಖುಷಿ ಮತ್ತು ಇನ್ನೊಂದು ಬೇರೆ ಇಲ್ಲ. ಕಷ್ಟಪಟ್ಟು ಶ್ರಮಪಟ್ಟು ತಲೆ ಓಡಿಸಿ ಇಷ್ಟೆಲ್ಲ ಒದರಾಡಿ ಸೀರೆ ಆಡಿ ಗಂಟ್ಲೆ ಬ್ಯಾನಿ ಮಾಡಿಕೊಂಡು ಇಷ್ಟು ಕಷ್ಟಪಟ್ಟು ಮಾಡ್ತೀನಿ ಅಂತಂದ್ರೆ ದೇವ್ರು ಎಲ್ಲರೂ ಅಂತೂ ತನ್ನಕ್ಕೆ ನನಗೆ ಕಡಿಮೆ ಇಟ್ಟಿಲ್ಲ. ನಿಜ ಹೇಳ್ಬೇಕಂತಂದ್ರೆ ನನಗೆ ಯೂಟ್ಯೂಬ್ ಮಾಡ್ದಾಗಿಂದ ನನಗೆ ಭಾಳ ಒಳ್ಳೇದಾಗೈತಿ, ಕೆಟ್ಟದ್ದು ಏನೂ ಆಗಿಲ್ಲ. ಸಣ್ಣ ಪುಟ್ಟ ನೆಗೆಟಿವ್ ಕಮೆಂಟ್ಸು, ಯಾರಾದರೂ ಒಂದು ಸ್ವಲ್ಪ ಮೆಂಟಲಿ ಸ್ಟ್ರೆಸ್ ಮಾಡೋರು ಕೂಡ ಇದ್ದೇ ಇರ್ತಾರ. ಆದ್ರೂ ಅದನ್ನೆಲ್ಲ ನಿಭಾಯಿಸ್ಕೊಂಡು ನಾವು ಮುಂದೆ ಹೋದ್ವಪ್ಪ ಅಂದ್ರೆ ನಾವು ಏನಾದರೂ ಕೂಡ ಒಂದು ಸಾಧನೆ ಮಾಡ್ಬೋದು. ನಾವು ಸಾಧನೆ ಅಂತಂದ್ರೆ ನಾವೇನು ಇಡೀ ಜಗತ್ತಿಗೆ ಒಂದು ಅದ್ಭುತ ಪವಾಡ ಮಾಡ್ತೀವಿ ಅಂತಲ್ಲ. ನಮ್ಮ ಮನೆಗೆ ನಮ್ಮ ಬೇಕು ಬೇಡಗಳನ್ನ ನಮ್ಮ ಮಕ್ಕಳಿಗೆ ಏನಾದರೂ ಒಂದು ಕೊಡ್ಸೋ ತಾಕತ್ತು ನಾವು ಮನೆ ಕೂತಲ್ಲೇ ನಮ್ಗೆ ಒಂದು 4 ದುಡ್ಡು ಜಮಾ ಆಕ್ಕಾವ ಅಂತಂದ್ರೆ ಅದ ಒಂದು ದೊಡ್ಡ ಸಾಧನೆ. ನನ್ನಷ್ಟಕ್ಕೆ ನನ್ನ 4 ಗೋಡೆಗಳ ಮಧ್ಯೆ ಇರೋಕಿ ಹೆಣ್ಮಗಳು, ನಾನು ಹೌಸ್ ವೈಫ್ ಇರೋದ್ರಿಂದ ನನಗೆ ಅದೇ ಒಂದು ದೊಡ್ಡ ಖುಷಿ ಕೊಡ್ತೈತಿ. ಇವಾಗ ಇದು ಪ್ಯಾಕ್ ಮಾಡಿದೆ ನೋಡ್ರಿ. ಇದು ನಡ್ಬರ್ಕ ಟಾಚಿನಿ ಮೊದಲು ಹೊಡಿತಿದ್ದಿಲ್ಲ, ಈ ಟಾಚಿನಿ ಹೊಡೆದೀನಿ. ಯಾಕಂದ್ರೆ ಇದು ಫುಲ್ ಹಿಂಗೆ ಅಳಗಾಡತ್ತಿತ್ರಿ. ಇದು ಅದರ ಪ್ಯಾಕಿಂಗ್ ಸಣ್ಣದು ಇರ್ತಿತ್ತು, ಆಳಿ ದೊಡ್ಡದು ಇರ್ತಿತ್ತು. ಅದಕ್ಕಂತೇಳಿ ಸ್ವಲ್ಪ ಅದು ಹಿಂಗೆ ಓಡಾಡ್ತಿದ್ದು ಒಳಗಿಂದು ಎಲ್ಲ ಪ್ಯಾಕಿಂಗ್ ಮಾಡಿದ್ದು ಸ್ವಲ್ಪ ಹಿಂಗೆ ಮಡಚಿ ಟಾಚಿನಿ ಹೊಡೆದ್ಬಿಟ್ಟಿನಿ. ಇನ್ನೊಂದು ಸ್ವಲ್ಪ ಸುತ್ತು ಮಡಚಿದ್ರೆ ನಕ್ಕಿತ್ತು, ಬಟ್ ಪೂರಾ ಇದಾಗುತ್ತಾ, ಹಂಗಾಗಿ ಈ ಥರ ಮಾಡಿದ್ದೀನಿ ನೋಡ್ರಿ. ನಿಮ್ಗೆ ಇನ್ನೊಂದು ವಿಷಯನ ಹೇಳ್ತೀನಿ. ನಮ್ಮ ಅತ್ತಿ ನಾನು ಸಾಯಂಕಾಲ ಹೊರಗಡೆ ಹೋಗಿದ್ವಿ. ನನಗೆ ಅಲ್ಲಿ ವಿಡಿಯೋ ಮಾಡ್ಬೇಕನ್ನೋದು ನಂಗೆ ತರ್ಕ ಬಂದಿಲ್ರಿ. ಸುಮ್ಮ ತಗೊಂಡ ಬರಟಿನೊಳಗೆ ಹೋಗ್ಬಿಟ್ಟಿವಿ, ಬಂದ್ಬಿಟ್ವಿ. ಹಾಗಾಗಿ ನನಗೆ ಅಲ್ಲಿ ವಿಡಿಯೋ ಮಾಡೋದಕ್ಕೆ ಆಗಲಿಲ್ಲ. ಏನಪ್ಪ ಅಂತಂದ್ರೆ ಇಲ್ಲಿ ನಿಮ್ಗೆ ತೋರಿಸ್ತೀನಿ ನೋಡ್ರಿ. ನನಗೆ ಬುಗುಡಿ ಕಡ್ಡಿ ತೊಗೊಳೋ ಆಸೆ ಭಾಳ ದಿವಸದಿಂದ ಇತ್ತು. ನಡ್ಬಾರ್ಕ್ ತೊಗೊಂಡಿದ್ನ್ಯ, ಅವು ಹಳೆ ಮನೆಗಿದ್ದಾಗ ನಮ್ಮ ಯಜಮಾನ್ರು ಕೊಡಿಸಿದ್ರು. ಅದು ನಡ್ಬಾರ್ಕ್ ಹಿಂಗಿಳೆ ಬಿಡೋದು ಕಟ್ ಆಗಿಬಿಟ್ಟಿತ್ತು. ಹಾಗಾಗಿ ಅದನ್ನು ಹಾಕಿ ಬೇರೆ ತೊಗೊಂಬರಕ್ಕಂತ ಹೋಗಿದ್ವಿ. ಆವಾಗ ಮೊಬೈಲ್ ಇರಲಿಲ್ಲ ರೀ, ನಂದು ಕೆಟ್ಟಿಬಿಟ್ಟಿತ್ತು. ಅದು ಮೊಬೈಲ್ ಕೆಟ್ಟಿತ್ತು ರೀ. ಇನ್ನೂ ಆವಾಗ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಸೊ ಅಲ್ಲಿ ಡಿಸೈನ್ ಚೆನ್ನಾಗಿ ಅನಿಸ್ಲಿಲ್ಲ ಅಂತೇಳಿ ಮತ್ತೆ ಈ ಸೈಡ್ ರಿಂಗ್ ತೊಗೊಂಡು ಬಂದಿದ್ದೆ, ಬುಗುಡಿ ಕಡ್ಡಿ ಹಳೆವ ಹಾಕಿ ಮ್ಯಾಗಿಷ್ಟು ರೊಕ್ಕ ಕೊಟ್ಟು. ನೋಡ್ರಿ ಇವಾಗ ಈ ಥರದ್ದು ಬುಗುಡಿ ಕಡ್ಡಿ ತೊಗೊಂಡು ಬಂದಿ ನೋಡ್ರಿ. ಈ ಥರ ವಂಕಿವು ಅವು ಇದು ಇರ್ತಾವಲ್ರಿ, ಹಿಂಗೆ ತಿರುಪಿಯೂ ಇಲ್ಲ. ಯಾಕಂದ್ರೆ ನಂದು ಇದು ಓಲ ಸ್ವಲ್ಪ ಕಡ್ಡಿ ಇಟ್ಕೊಂಡಿದ್ದೀನಿ ರೀ, ಯಾವಾಗ ಬಿಚ್ಚೋಗೈತಿ ಗೊತ್ತಿಲ್ಲ, ಅದು ಇದಾಗ್ಬಿಟ್ಟಿತ್ತು ಓಲ. ಹಾಗಾಗಿ ತಿರುಪಿನೇ ಸಟ್ ಆಗಂಗಿಲ್ಲ ಅಂತೇಳಿ ಅದು ತೊಗೊಂಡೀನಿ. ನೋಡ್ರಿ ಈ ಥರ ಹೆಂಗೆ ಕಾಣತ್ತಾವು ಕಮೆಂಟ್ ಮಾಡಿ ಹೇಳ್ರಿ. ಇದು ಎಷ್ಟು ಐತಿ ಏನೈತೆ ಅಂತೇಳಿ ನಿಮ್ಗೆ ಡೀಟೇಲ್ಸ್ ಆಗಿ ಈಗ ಹೇಳ್ತೀನಿ ಬರ್ರಿ. ಸೊ ನೋಡ್ರಿ, ಅಪ್ಟೆ ದುಕಾನ್ ಅಂತೇಳಿ ಸೊಲ್ಲಾಪುರದೊಳಗೆ ಫೇಮಸ್ ಇರುವಂಥ ಅಂಗಡಿ ಐತ್ರಿ. ನಾನು ಅಲ್ಲಿ ಹೋಗಿದ್ವಿ, ನಾನು ನಮ್ಮ ಕೈತಾ ಮಮ್ಮಿ ಹೋಗಿದ್ವಿ. ಒಂದು ಕೀಚೈನ್ ಕೊಟ್ಟಾರಿ, ಪಾಕೆಟ್ ಅದ. ಸೊ ಇದು ನನ್ನ ಬಂಗಾರ ತೊಗೊಂಡಿದ್ದು ಡಬ್ಬಿ ಐತ್ರಿ. ನಿಮ್ಗೆ ನೀಟಾಗಿ ತೋರಿಸ್ಬೇಕಂತಂದ್ರೆ ನೋಡ್ರಿ, ಇದು ಪ್ಯೂರಿಟಿ 916 ಅದ. ಗ್ರಾಮ್ಸ್ ಅಂದರೆ 760 ಇದು ರೀ. ಏನಂತಂದ್ರೆ ಹೆಂಗೆ ಹೇಳ್ತೀರಿ ಅಂದರೆ 1 ಗ್ರಾಮಿಗೆ ಸ್ವಲ್ಪ ಕಡಿಮೆ ಐತ್ರಿ, 1.5 ಗುಂಜೆನಷ್ಟು ಕಡಿಮೆ ಐತಿ.
ಇದು ಎಷ್ಟು ಐತಂದ್ರೆ ಬಂಗಾರದು 12,862 ರೂಪಾಯಿ ಆಗುತ್ತಾ. ಜಿ ಎಸ್ ಟಿ 193, SC ST 193, ಅಂದರೆ ಇದು ಮಜೂರಿ ಈ ಥರ ಐತಿ. ಎಲ್ಲ ಕೂಡಿ 13,248 ರೂಪಾಯಿ ಕೊಟ್ಟಿನಿ ನೋಡಿರಿ ನಾನು. ಅಂದರೆ 13,250 ರೂಪಾಯಿ ಅಂತಲೇ ಹೇಳ್ಬೋದು. ಒಂದು ಗುಂಜಿಗೆ ಕಡಿಮೆ, ಒಂದು ಮಾಸಿ 1 ಗ್ರಾಮಿಗೆ ಕಡಿಮೆ ಐತ್ರಿ. 1.5 ಗುಂಜಿ ಇಷ್ಟು ಕಡಿಮೆ ಐತಿ. ಇಷ್ಟಕ್ಕನೇ ಇಷ್ಟು ರೊಕ್ಕ ನೋಡಿರಿ. 90,000 ಇದ್ದಾಗನೇ ತೊಗೊಂಡ್ರೆ ಆಗೋಗ್ಬಿಡ್ತೈತಿ ರೀ ಬುಗುಡಿ ಕಡ್ಡಿನ. 90 ಹೋಗಿ ಈಗ ಎಲ್ಲಿಗಾಗೈತಿ ನೋಡ್ರಿ, ಅದ್ರ ಡಬ್ಬಲ್ ಆಗೈತಿ. ಇವತ್ತಿನ ಬಂಗಾರ ಧಾರಣಿ 1,61,200 ರೂಪಾಯಿ ರೀ ಆಗೈತಿ. ಇದು ನನಗೆ ಭಾಳ ದಿವಸದ ಭಾಳ ವರ್ಷದಿಂದ ಆಸೆ ಇತ್ತು, ಹಾಗಾಗಿ ತೊಗೊಂಡೆ ನೋಡ್ರಿ. ಇದನ್ನು ನಾನು 13,248 ರೂಪಾಯಿ ಕೊಟ್ಟೀನಿ ರೀ. ಈಗ ನೋಡ್ರಿ ಊಟ ಮಾಡತ್ತೀನಿ. ಬಿಸಿ ಅನ್ನ ಮತ್ತು ಅಗಸಿ ಹಿಂಡಿ, ಎಣ್ಣೆ, ಒಂದು ಸ್ವಲ್ಪ ಉಪ್ಪಿನಕಾಯಿ ರಸ. ಮಕ್ಕಳಿಗೆ ನಾವು ಕಿವಂತರಕ್ಕೆ ಹೋಗಿದ್ವಿ, ನಮ್ಮ ಕೈತ ಮತ್ತು ನಾನು ಹೋಗಿದ್ವಿ. ಬರಾಗಲ್ಲೇ ಒಂಚೂರು ಪಾನಿಪುರಿ ಕಚೋರಿ ತೆಗೆದು ಪಿಲ್ಯಾಗ ಸ್ನೇಹ ಪಾರ್ಸಲ್ ತಂದಿದ್ದೆ. ಅವರು ತಿಂದರು. ಮ್ಯಾಗಿಷ್ಟು ಅನ್ನ ಸಾರು ಮಾಡ್ಬೇಕಂದೆ. ರೇಷನ್ ಅಕ್ಕಿ ಅನ್ನ ರೀ ಇದು, ಬಿಸಿ ಬಿಸಿದ ಚೆಂದಾಗುತ್ತೆ ತಿನ್ನೋಕೆ. ಅವರು ಹಾಲು ಅನ್ನ ಊಟ ಮಾಡಿದ್ದೆ ರೀ. ನಾನೈತಿ ಈಗ ಅನ್ನ ಮತ್ತು ಅಗಸಿ ಚಟ್ನಿ, ಎಣ್ಣೆ, ಉಪ್ಪಿನಕಾಯಿ, ನಿಂಬೆಹಣ್ಣಿನ ರಸ. ಭಾರಿ ಮಸ್ತ್ ಆಗತ್ತೆ ರೀ ಇದು. ಏನಿರುತ್ತೋ ಅದರೊಳಗೆ ಖುಷಿಯಾಗಿ ಊಟ ಮಾಡ್ತೀನಿ ನೋಡಿರಿ. ನಾನಾಗಲಿ ನನ್ನ ಮಕ್ಕಳಾಗಲಿ ಈಗ ಊಟ ಮಾಡ್ತೀವಿ ನೋಡಿರಿ. ಊಟ ಅದೆಲ್ಲ ಆಯಿತು ಫ್ರೆಂಡ್ಸ. ಬ್ಲಾಗನ್ನು ಕಂಟಿನ್ಯೂ ಮಾಡೋಕ್ಕೆ ಏನೂ ಇಲ್ಲ ಇದ್ರೊಳಗೆ. ಸೊ ಕಿವಿಯನ್ನು ತೊಗೊಂಬಂದು ಹಾಕ್ಕೊಂಡು ಭಾಳ ಖುಷಿ ಆಯಿತು. ಅಲ್ಲೇ ಬರುವಾಗ ಹಾಕಿಸ್ಕೊಂಡೆ ಬಂದಿದ್ದೀನಿ. ಇನ್ನೊಂದು ಚೂರು ಗ್ಯಾಪ್ ಐತೆ ನೋಡಿರಿ. ಇಲ್ಲಿ ಡೈಲಿ ಯೂಸಿನ ಕಿವನ್ ಅದಾವು, ಇಲ್ಲೊಂದು ಜೊತೆ ರಿಂಗ್ ಅದಾವು, ಇಲ್ಲೊಂದು ಜೊತೆ ರಿಂಗ್ ಅದಾವು. ಇಲ್ಲಿ ಬುಗುಡಿ ಕಡ್ಡಿ ಹಾಕ್ಕೊಂಡಿನಿ. ಈ ಬುಗುಡಿ ಕಡ್ಡಿಗೂ ಈ ರಿಂಗಿಗೂ ನಡ್ಬರ್ಕ ಸ್ವಲ್ಪ ಗ್ಯಾಪ್ ಐತಿ. ಸ್ವಲ್ಪ ಕಷ್ಟಪಡ್ತೀನಿ. ನನ್ನ ಆಸೆನ ನಾನು ನೆರವೇರಿಸ್ಕೊತೀನಿ. ನನಗೆ ಭಾಳ ಸಂತೃಪ್ತಿ ಐತಿ, ಭಾಳ ಖುಷಿ ಐತಿ. ಯಾಕಂದ್ರೆ ನಾನು ಕಷ್ಟಪಟ್ಟು ಏನಾದರೂ ಒಂದು ತೊಗೊಳಕತ್ತೀನಿ ಅಂತಂದ್ರೆ ಅದಕ್ಕೆ ನಿಮ್ಮೆಲ್ಲರ ಸಪೋರ್ಟ ಮತ್ತು ನನ್ನ ಒಂದು ಧೈರ್ಯ ಬಲ, ನನ್ನ ಜೊತೆಗೆ ಯಾರೆಲ್ಲ ಸಪೋರ್ಟ್ ಕೊಡ್ತಾಯಿದ್ದೀರಿ ಅವರಿಗೆಲ್ಲ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನೇ ಇರಲಕ್ಕ ಸ್ವಾಭಿಮಾನದಿಂದ ಹೆಣ್ಮಕ್ಳು ಬದುಕ್ತೀವಪ್ಪ ಅಂತಂದ್ರೆ ದುಡ್ಡು ಮಾಡೋದಕ್ಕೆ ಸಾಕಷ್ಟು ಮಾರ್ಗಗಳಿದ್ದಾವೆ. ಆದ್ರೆ ನಮಗೆ ಯಾವುದು ತೂಗ್ತೈತಿ, ನಮ್ಮ ಒಂದು ಲೈಫ್ ಸ್ಟೈಲಿಗೆ ಯಾವುದು ನಮ್ಗೆ ಸೂಟ್ ಆಗ್ತೈತಿ ಅದನ್ನು ನಾವು ಡಿಸೈಡ್ ಮಾಡಿಕೊಂಡು ಅದನ್ನು ಮಾಡಬೇಕಾಗುತ್ತೆ. ಸಾವಿರಾರು ಮಾರ್ಗಗಳದಾವ ಅಂತೇಳಿ ನಮ್ಗೆ ಸಾಧ್ಯ ಆಗದೆ ಇರೋದನ್ನು ನಾವು ಮಾಡಿ ಫೇಲ್ ಆಗೋದಕ್ಕಿಂತ ನಮ್ಗೆ ಯಾವುದು ತೂಗ್ತೈತಿ, ನಮ್ಗೆ ಯಾವುದು ನೀಗ್ತೈತಿ, ನಾವು ಅದನ್ನು ಮಾಡೋಕ್ಕೆ ಹೋದ್ರೆ ನಮಗೂ ಅದು ಏನಂತೀರಿ ಅಂದ್ರೆ ಕಂಟಿನ್ಯೂ ಆಗಿ ಮಾಡ್ಕೊಂಡು ಹೋಗ್ಬೋದು. ಅದನ್ನು ಯಾವುದೋ 1-2 ದಿನ ಮಾಡಿದ್ವಿ ಬಿಟ್ಟಿವಿ ಅನ್ನಂಗೆ ಆಗಬಾರ್ದು. ಸಪೋಸ್ ನಾನೀಗ ರೊಟ್ಟಿ ನನಗೆ ಆಗ್ತೈತಿ, ನಾ ರೊಟ್ಟಿ ಮಾಡೋಂಗಿಲ್ಲ ಅಂತ ಅಲ್ಲ. ನಾನು ತೆಳಗಂದ್ರೆ ತೆಳಗ, ದೊಡ್ಡ ಅಂದ್ರೆ ದೊಡ್ಡ, ದಪ್ಪ ಅಂದ್ರೆ ದಪ್ಪ, ಎಲ್ಲ ನಮೂನೆ ಮಾಡ್ತೀನಿ. ಯಾಕಂದ್ರೆ ನಾವು ಉತ್ತರ ಕರ್ನಾಟಕ ಮಂದಿ ನಡ್ಬೇಕು. ನಾನು ಅದು ಒಂದು ಇರಲಿ ಏನೋ ಒಂದು 10 ರೂಪಾಯಿ ಹೆಚ್ಚಿಗೆ ಮತ್ತೊಂದು ಮಾಡಿದ್ರೆ ಆಗುತ್ತೆ ಅನ್ನೋಕೆ ಮಾಡಿದೆ. ಅದು ನನಗೆ ಎಲ್ಲಿ ತಪ್ಸೆಟ್ ಹಾಕತ್ತು, ಹಾಗಾಗಿ ನಾನು ಅದನ್ನು ಬಿಟ್ಕೊಟ್ಟೆ. ಅದೇ ರೀತಿ ನಿಮ್ಗೆ ಯಾವ್ದು ತೂಗ್ತದೆ. ಈಗ ನಾನು ಯೂಟ್ಯೂಬ್ ಮಾಡ್ತೀನಿ ಮತ್ತು ಅದರೊಳಗೆ ಯೂಟ್ಯೂಬ್ ಮಾಡ್ತಾ ಅದ್ರೊಳಗನೆ ಸೀರೆ ಬಿಸ್ನೆಸ್ಸನ್ನು ಆ್ಯಡ್ ಮಾಡಿಕೊಂಡೆ. ಅದ್ರ ಜೊತೆಗೆ ತಾಳ್ಸರದ ಬಿಸ್ನೆಸ್ಸನ್ನು ಆ್ಯಡ್ ಮಾಡಿಕೊಂಡೆ. ಅದ್ರ ಜೊತೆಗೆ ಈಗ ಮತ್ತು ಕೊಲ್ಹಾಪುರ ಸಾಜ್ ಅದನ್ನು ಕೂಡ ಆ್ಯಡ್ ಮಾಡಿಕೊಂಡು ಎಲ್ಲೋ ನಮ್ಗೆ ದಿನ 100-200 ರೂಪಾಯಿ ನಮ್ಗೆ ಬರ್ತಾ ಇರಬೇಕು. ಒಂದು ಯೂಟ್ಯೂಬ್ದಾಗ ಅದು ದಿನಕ್ಕೆ $2 ಬಿರಲಿ, $1 ಆಗಲಿ, $10 ಆಗಲಿ, ಅದು ಒಂದು ಇನ್ಕಮೇ. ಅದು 2 ತಿಂಗಳಿಗೆ ಬರಲಿ, 3 ತಿಂಗಳಿಗೆ ಬರಲಿ, ಇಲ್ಲ ತಿಂಗಳಿಗೆ ಬರಲಿ, ಆದ್ರೆ ಅದು ಎಲ್ಲ ಒಟ್ಟಾಗಿ ಬರ್ತೈತಿ. ದಿನ ಕೈಗೆ ಸಿಗಲ್ಲ, ಬಟ್ ಜಮಾ ಆಗ್ತಿರ್ತದೆ ಡಾಲರ್. ಇದು ಸೀರೆ ಬಿಸ್ನೆಸ್ ಫೋನ್ಪೇ ಮಾಡಿಸ್ಕೊತೀವಿ, ಹೋಗಿ ಪೋಸ್ಟಿಗೆ ಹಾಕಿ ಬರ್ತೀವಿ. ಪೋಸ್ಟಿಂದು ನಾನು ಮಾಡಿರೋವಂಥ ಖರ್ಚೆಲ್ಲ ತೆಗೆದು ನನಗೊಂದು 200, 150, 300 ಈ ಥರ ಎಲ್ಲ ಒಟ್ಟು ದಿನಕ್ಕೆ ಒಂದು ಸೀರೆನಾದರೂ ಕೂಡ ಹೋಗ್ಬೇಕನ್ನೋದು ನನ್ನ ಆಸೆ. ಒಮ್ಮೆ 2-3 ಹೋಗ್ಬಿಡ್ತಾವೆ. 2 ದಿನ ಹೋಗಿಲ್ಲಪ್ಪ ಅನ್ನೋಷ್ಟೊತ್ತಿಗೆ ಒಂದು ದಿನಕ್ಕೆ 2, 3, 4 ಹೋಗ್ಬಿಡ್ತಾವೆ. ಅದ್ರದ್ದು ಅಲ್ಲಿಗೆ ಬಂದುಬಿಡ್ತಾ. ತಾಳಿ ಸರನೂ ಕೂಡ ಅಷ್ಟೇ. ಈಗಂತೂ ಭಾಳ ಸ್ಪೀಡಾಗಿ ಹೊಂಟೈತಿ ತಾಳಿ ಸರದ್ದು. ಬಟ್ ಇನ್ನು ಮುಂದೆ ತುಂಬ ಚೆನ್ನಾಗಿ ಹೋಗುತ್ತಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂದ್ರೆ ಹೊರಗಡೆ ರೇಟಿಕ್ಕಿಂತ ನಂದು ರೇಟ ರೀಸನಬಲ್ ಐತಿ. ಮೇನಾಗಿ ಕ್ವಾಲಿಟಿ ಐತಿ. ಹಾಗಾಗಿ ನನಗೆ ಭಯ ಇಲ್ಲ.
ಮತ್ತು ನನಗೆ ಕಾನ್ಫಿಡೆಂಟ್ ಐತಿ ನನ್ನ ಕಸ್ಟಮರ್ಸ್ ಎಲ್ಲ ಹ್ಯಾಪಿ ಕಸ್ಟಮರ್ಸ್ ಅದಾರ ಅಂತೇಳಿ. ಯಾರೆಲ್ಲ ತೊಗೊಂಡಿದ್ದೀರಲ್ಲ ದಯವಿಟ್ಟು ಯೂಟ್ಯೂಬ್ದಾಗ ನನಗೆ ಕಮೆಂಟ್ ಹಾಕ್ರಿ ಹೆಂಗೆ ಬಂದಾವು ಏನಂತಂತೇಳಿ. ಬರೀ ನೀವು ವಾಟ್ಸಪ್ದಾಗ ಹಾಕಿದ್ರೆ ಗೊತ್ತಾಗಲ್ಲ ಮಂದಿಗೆ. ನೀವು ಯೂಟ್ಯೂಬ್ದೊಳಗೆ ಹಾಕಿದ್ರಪ್ಪ ಅಂತಂದ್ರೆ ಇನ್ನೊಬ್ಬರು ಇನ್ಸ್ಪೈರ್ ಆಗ್ತಾರೆ ತೊಗೋಬೇಕಂತೇಳಿ. ಹಾಗಾಗಿ ಇದ್ರ ಮುಖಾಂತರ ನೀವು ನನಗೆ ಹೆಲ್ಪ್ ಮಾಡ್ಬೋದು, ಸಪೋರ್ಟ್ ಮಾಡ್ಬೋದು. ಸೊ ಈಗಂತೂ ಇದನ್ನು ತೊಗೊಂಬಂದಿದ್ದು ಭಾಳ ಖುಷಿ ಆಯಿತು. ಇದಕ್ಕೆ ಅಮೌಂಟ್ ಹೆಂಗೆ ಜಮಾ ಮಾಡಿಕೊಂಡೆ, ಹೆಂಗೆ ಇದನ್ನು ತೊಗೊಂಡಿದ್ದೀನಿ, ನಿಮಗೂ ಒಂದು ಕ್ಯೂರಿಯಾಸಿಟಿ ಇರ್ತೈತಿ. ಸವಿತಕ್ಕ ಮನೆಗಿದ್ದು ವಿಡಿಯೋ ಮಾಡ್ತಾಳೆ, ತಂದು ಕಷ್ಟಗಳನ್ನ ಹೇಳ್ಕೊತಾಳ, ಇಷ್ಟೊಂದು ಸ್ಟ್ರಗಲ್ ಮಾಡ್ತಿರ್ತಾಳೆ. ಪಾಪ 100-200 ರೂಪಾಯಿ ಸಿಕ್ಕರೆ ಸಾಕಂತೇಳಿ ಅಂತಿರ್ತಾಳೆ. ಬಟ್ ಇಷ್ಟು ರೊಕ್ಕ ಹೆಂಗೆ ಜಮಾ ಮಾಡಿದ್ರಿ ಏನು ಅಂತೇಳಿ ಯಾರಿಗೆ ಅದ್ರ ಬಗ್ಗೆ ಐಡಿಯಾ ಇತ್ತಂದ್ರೆ ಕಮೆಂಟ್ ಹಾಕ್ರಿ. ತುಂಬ ಜನ ಕಮೆಂಟ್ ಹಾಕೋದೇ ಮರ್ತು ಬಿಟ್ಟಿರಿ. ನನಗೂ ಒಂದು ಬೇಜಾರೈತಿ, ನಾನು ಕಮೆಂಟಿಗೆ ರಿಪ್ಲೈ ಕೊಡೋಕ್ಕಾಗಲ್ಲಾಗೈತೆ ಅಂತೇಳಿ. ಅದ್ರ ಬಗ್ಗೆ ಮತ್ತೊಂದು ವಿಡಿಯೋ ಮಾಡಿ ಹಾಕ್ತೀನಿ. ಸೊ ನಾನು ಇದನ್ನು ಹೆಂಗೆ ತೊಗೊಂಡಿನಿ ಇದೆಲ್ಲ ಮಾಡೋದಕ್ಕೆ ಯಾವ ಥರ ಸಾಧ್ಯ ಐತೆ ಅಂತೇಳಿ ನಿಮ್ಗೆ ಸಪ್ರೇಟಾಗಿ ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ಸೊ ಕೀಪ್ ವಾಚಿಂಗ್. ಎಲ್ಲರೂ ಕೂಡ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ, ನೀವು ಬೆಳೀರಿ, ನಮ್ಮನ್ನು ಬೆಳೆಸ್ರಿ ಅಂತ ಹೇಳ್ತಾ ನೆಕ್ಸ್ಟ್ ಲಾದೊಂದಿಗೆ ಸಿಗೋಣ. ಧನ್ಯವಾದಗಳು. ಯಾರೆಲ್ಲ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ ಎಲ್ರಿಗೂ ಥ್ಯಾಂಕ್ ಯು ಸೊ ಮಚ್. ಕಿವೇನು ಹೆಂಗೆ ಕಾಣತ್ತವು ಕಮೆಂಟ್ ಮಾಡಿ ಹೇಳ್ರಿ. ಕ್ಲೋಸಪ್ ನೆಗೆ ಇದ್ರದ್ದು ಎಲ್ಲ ಸ್ವಲ್ಪ ರೆಡಿ ಪಡಿ ಆದಾಗ ನೀಟಾಗಿ ಇದ್ರದ್ದು ವಿಡಿಯೋ ಮಾಡಿ ಹಾಕ್ತೀನಿ. ಬಾಯ್.